ಸಿಹಿಗೆಣಸಿನ ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸಿಹಿಗೆಣಸಿನ ಗೆಣಸನ್ನು ಸ್ಲೈಸಾಗಿ ಕಟ್ ಮಾಡ್ಕೊಬೇಕು. ಆಮೇಲೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಬೇಕು. ಬಾಣಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಬೇಕು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಗೆಣಸಿನ ಸ್ಲೈಸ್ನ ಹಾಕ್ಕೊಂಡು ಕಾದಿದೆಯಾ ಅಲ್ವಾ ಅಂತ ನೋಡ್ಕೊಬೇಕು. ಆದಮೇಲೆ ಆ ಎಣ್ಣೆಗೆ ಎಷ್ಟು ಆಗುತ್ತೋ ಅಷ್ಟು ಸ್ಲೈಸ್ನ ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ತುಂಬ ಫ್ಲೇಮ್ ಕೊಡಬೇಡಿ, ಬೇಗ ಸೀದೋಗುತ್ತೆ. ಲೋ ಫ್ಲೇಮಲ್ಲೇ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಕರ್ಮ್ ಅನ್ನೋ ಥರ ತುಂಬ ಚೆನ್ನಾಗಾಗುತ್ತೆ. ಅರ್ಧ ಬೆಂದಿದೆ ಅನ್ನೋವಾಗ 2 ಟೇಬಲ್ ಸ್ಪೂನ್ ಸಾಲ್ಟ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸಿಹಿಗೆಣಸಾಗಿರೋದ್ರಿಂದ ಅದು ಸ್ವಲ್ಪ ಸಾಲ್ಟ್ ವಾಟರ್ನ ಹೀರ್ಕೊಳ್ಳುತ್ತೆ, ಆವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಬೆಂದಿದೆ ಅಂದಮೇಲೆ ಹೊರಗಡೆ ತೊಗೊಂಡು ಅದಕ್ಕೆ ಖಾರದ ಪುಡಿ ಮತ್ತು ಸಾಲ್ಟು ಹಾಕ್ಕೊಂಡು ಉದುರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.